ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ಈ ವಿಡಿಯೋ ಸೋಮವಾರದ ವಿಡಿಯೋ ಆಗಿದ್ದೆ. ಸೋಮವಾರ ಅಂದರೆ ಗೊತ್ತೇ ಇದೆ ಎಷ್ಟು ಕೆಲಸಗಳಿರುತ್ತೆ ಇರ್ಬೋದು. ಆದರೆ ನಾನು ಮೊನ್ನೆ ಆ ಥರ ಮಾಡಿಲ್ಲ, ಸ್ವಲ್ಪ ಲೇಟಾಗೇ ಎದ್ದಿದ್ದೆ. ಸೊ ಹಾಗಾಗಿ ಮಾರ್ನಿಂಗು ನಾನು ಪೂಜೆ ಮಾಡಲಿಕ್ಕಾಗಿಲ್ಲ. ಲೇಟಾಗಿ ಎದ್ದಿದ್ದ ಕಾರಣ ಎಲ್ಲ ನಿಧಾನವಾಗೇ ನಡೀತು. ಎಲ್ಲ ಕೆಲಸನೂ ನಿಧಾನವಾಗೇ ಮಾಡ್ಕೊಂಡು ಹೋದೆ. 4:30 ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗೀತು. ಸರಿ ಅಂತ ಹೇಳಿ ಸಂಚಿತ್ನ ಕರ್ಕೊಂಡು ಪಾರ್ಕಿಗೆ ಹೋಗಿದ್ದೆ. ಪಾರ್ಕಿಂದ ಬರುವಷ್ಟರಲ್ಲಿ ಆಲ್ಮೋಸ್ಟ್ 6:30 ಅಷ್ಟಾಗಿತ್ತು. ಮಧ್ಯಾಹ್ನ ಏನು ಸಾಂಬಾರ್ ಅಥವಾ ಅಡುಗೆ ಏನು ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಬೇಗ ಅಡುಗೆ ಮಾಡಿ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಬೆಳಿಗ್ಗೆ ತಿಂದಿದ್ದೇ ಲೇಟು. ಸೊ ಹಾಗಾಗಿ ಮಧ್ಯಾಹ್ನ ಏನು ಊಟ ಮಾಡಿರಲಿಲ್ಲ. ಹಾಗೆ ಸ್ನ್ಯಾಕ್ಸ್ ತಿನ್ಕೊಂಡು ಸುಮ್ಮನೆ ಆಗಿದ್ವಿ. ಹಾಗೆ ನಾಳೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ನಾನು ದೋಸೆಗೆ ನೆನೆ ಹಾಕಿದ್ದೆ. ಆ ದೋಸೆ ಹಿಟ್ಟನ್ನ ರುಬ್ಬಿಟ್ಬಿಡೋಣ ಫಸ್ಟು ಅಂತ ಹೇಳಿ ರುಬ್ಬಿಡ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಒಂದು ಟೈಮ್ಗಾಗುವಷ್ಟು ದೋಸೆ ಹಿಟ್ಟು ಮಾತ್ರ ಮಾಡ್ಕೊಂಡಿರ್ತೀನಿ. ಒಂದೇ ಸಾರಿ ತುಂಬ ದೋಸೆ ಹಿಟ್ಟನ್ನ ನಾನು ರುಬ್ಬಿ ಇಡೋದಿಲ್ಲ. ಸ್ವಲ್ಪನೇ ಒಂದು ಟೈಮ್ಗಾಗುವಷ್ಟು ಮಾತ್ರ ಮಾಡ್ಕೊಂಡಿರ್ತೀನಿ. ಇಡ್ಲಿ ಬೇಕು ಅಂತಂದಾಗ ಇಡ್ಲಿಗಾಗುವಷ್ಟು ಮಾತ್ರ ಹಾಕೊಂಡಿರ್ತೀನಿ. ದೋಸೆ ಬೇಕು ಅಂದಾಗ ದೋಸೆಗಾಗುವಷ್ಟು ಮಾತ್ರ ರುಬ್ಬಿ ಇಟ್ಕೊತೀನಿ. ಒಂದೇ ಸರಿ 3-4 ಟೈಮ್ಗಾಗುವಷ್ಟು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡು ಒಂದು ಸರಿ ಇಡ್ಲಿ, ಅದಾದಮೇಲೆ ದೋಸೆ, ಅದಾದ ನಂತರ ಪಡ್ಡು, ಈ ಥರ 3 ದಿನ ಇಟ್ಕೊಂಡು ಮಾಡೋದಿಲ್ಲ. ಕೆಲವರೆಲ್ಲ ಈ ಥರ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಹಿಟ್ಟನ್ನ. 3-4 ದಿನ ಅಥವಾ 5-6 ದಿನ ಆ ಹಿಟ್ಟನ್ನೇ ಬಳಸ್ಕೊಂಡು ದೋಸೆ ಇಡ್ಲಿಗಳನ್ನ ಮಾಡ್ಕೋತಾ ಇರ್ತಾರೆ. ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ಹಾಗಾಗಿ ಅದಕ್ಕಿಂತ ಒಂದು ಟೈಮ್ ಮಾಡಿಕೊಂಡು ಇನ್ನು ಮಿಕ್ಕಿದ್ರಲ್ಲಿ ಅದ್ರ ಈವ್ನಿಂಗು ಅಥವಾ ಅದ್ರ ನೆಕ್ಸ್ಟ್ ಡೇ ತಿಂದರೆ ಪರವಾಗಿಲ್ಲ. 3-4 ದಿನ ಅಂತಂದಾಗ ಅದು ನಮ್ಮ ಆರೋಗ್ಯಕ್ಕೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಹೇಗಿದ್ರೂ ಕೈಯಲ್ಲಿ ರುಬ್ಬುವಷ್ಟಿಲ್ಲ, ಮಿಕ್ಸಿ ಅಥವಾ ಗ್ರೈಂಡರಲ್ಲಿ ರುಬ್ಕೊತೀವಿ. ಸ್ವಲ್ಪ ನೆನೆ ಹಾಕ್ಬಿಟ್ಟು ಅವತ್ತಿನ ದಿನನೇ ಹಿಟ್ಟನ್ನ ರೆಡಿ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು. ಇನ್ನು ಹಿಟ್ಟೆಲ್ಲ ರುಬ್ಬಿದಾಯಿತು, ಅದನ್ನು ಎತ್ತಿ ಇಡ್ತಾ ಇದ್ದೀನಿ. ನಾನು ಹಿಟ್ಟು ರುಬ್ಬುವಷ್ಟರಲ್ಲಿ 7:30ನೇ ಆಗಿಬಿಟ್ಟಿತ್ತು. ಬೇರೆ ಏನೇನೋ ಕೆಲಸ ಮಾಡಿಕೊಂಡು ಈ ಬೇಸಿಗೆಗಾಲದಲ್ಲಂತೂ ತಲೆ ಕೆಡಿಸ್ಕೊಳ್ಳೋವಷ್ಟೇ ಇಲ್ಲ. ನಾವು ಎಷ್ಟೊತ್ತಿಗೆ ಬೇಕಾದರೂ ಹಿಟ್ಟು ರುಬ್ಬಿದ್ರು ಬೆಳಗ್ಗೆ ಅಷ್ಟರಲ್ಲಿ ಅದು ಫರ್ಮೆಂಟೇಷನ್ ಚೆನ್ನಾಗಿ ಬಂದಿರುತ್ತೆ. ನಂತರ ನಾನು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಇಲ್ಲಿ ಅವರೆಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಅವರೆಕಾಳು ಸಾಂಬಾರಿಗೆ ಫಸ್ಟು ಅವರೆಕಾಳನ್ನ ನಾನು ಹುರ್ಕೊತಾ ಇದ್ದೀನಿ. ಅವರೆಕಾಳು, ಕಡಲೆಕಾಳು, ಅಲಸಂದಿ ಕಾಳು, ಈ ಥರ ದಪ್ಪ ಕಾಳುಗಳನ್ನು ನಾವು ಹುರಿದ್ಬಿಟ್ಟು ಸಾಂಬಾರು ಅಥವಾ ಉಪ್ಸಾರು ಮಾಡಬೇಕು. ಇಲ್ಲ ಅಂತಂತಂದರೆ ಅದು ನೀಟಾಗಿ ಬೆಂದಿರೋದಿಲ್ಲ, ಹಸಿ ವಾಸನೆ ಇರುತ್ತೆ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ತಾನೇ, ಇದನ್ನೇನು ಹೇಳಬೇಕು ಅಂತ ಅನ್ಕೊಬಹುದು. ಹೌದು, ಕೆಲವರಿಗೆ ಇದು ಗೊತ್ತಿರೋದಿಲ್ಲ, ಕೆಲವರಿಗೆ ಏನೋ ನನಗೆ ಗೊತ್ತಿರಲಿಲ್ಲ. ಅವರೆಕಾಳು ಉಪ್ಸಾರು ಮಾಡ್ತೀನಿ ಅಂತ ಹೇಳಿ ಅವರೆಕಾಳು ಉಪ್ಪು ಮತ್ತು ನೀರನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡೆ. ಅದು ನೋಡಿದ್ರೆ ನೀಟಾಗಿ ಬೆಂದೇ ಇರಲಿಲ್ಲ. ನಾನು 5-6 ಕೂಗಿಸಿ ಇದೇನು ಬೆಂದೇ ಇಲ್ವಲ್ಲ ಅಂತ ನಮ್ಮ ಅಮ್ಮಂಗೆ ತೋರಿಸ್ದೆ. ಆವಾಗ ಹೇಳಿದ್ರು ಅದನ್ನು ಅವರೆಕಾಳನ್ನ ಹುರಿದ್ಬಿಟ್ಟು ಅದಾದಮೇಲೆ ಬೇಯಿಸ್ಬೇಕು ಅಂತ ಹೇಳಿ. ಇನ್ನು ಒಂದು ಕಡೆ ಕಾಳುಗಳನ್ನ ಹುರ್ಕೊತಾ, ಇನ್ನೊಂದು ಕಡೆ ತರಕಾರಿನ ಕಟ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಕಟ್ ಮಾಡಬೇಕಾದ್ರೆ ನಾವು ಎಲ್ಲ ತರಕಾರಿನೂ ತಗೊಂಡು ಅದು ಫಸ್ಟ್ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಆ ಸಿಪ್ಪೆ ಎಲ್ಲ ಒಂದು ಕಡೆ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಂಡ್ರೆ ನಮ್ಗೆ ಈಸಿ ಅಂತ ಅನಿಸುತ್ತೆ. ಈ ಥರ ಮಾಡ್ಕೊಂಡಾಗ ತರಕಾರಿ ಎಲ್ಲ ನೀಟಾಗಿರುತ್ತೆ, ನೀಟಾಗಿ ವಾಶ್ ಮಾಡಿ ಹಾಕ್ಬಿಡ್ಬೋದು. ಒಂದೊಂದೇ ತರಕಾರಿ ಒಂದೊಂದು ಸಾರಿ ಬಿಡಿಸ್ಕೊತೀವಿ ಅಂತ ಹೇಳಿದ್ರೆ ಅದು ಒಂದು ತರಕಾರಿ ಬಿಡಿಸಿದಾಗ ಅದು ಗಲೀಜಾಗ್ತಾ ಇರೋದು ಇನ್ನೊಂದು ತರಕಾರಿ ಬಿಡಿಸೋವಷ್ಟರಲ್ಲಿ. ಈ ಥರ ಕಟ್ ಮಾಡ್ಕೊಂಡಾಗ ನನಗೆ ತುಂಬ ಈಸಿ ಆಗಿದೆ. ಸೊ ಹಾಗಾಗಿ ನಾನು ಯಾವಾಗ್ಲೂ ಈ ಥರನೇ ಮಾಡ್ಕೊಳ್ಳೋದು. ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ನನ್ನ ಮಗ ಬಂದುಬಿಡ್ತಾನೆ, ಏನಾದರೂ ಮಾಡ್ಕೊಡ್ತೀನಿ ಹೆಲ್ಪು ಅಂತ ಅಂದ್ಕೊಂಡು. ಅಡುಗೆ ಮಾಡಬೇಕಾದ್ರೆ ಅಡುಗೆ ಪದಾರ್ಥಗಳನ್ನ ಪಾತ್ರೆಗೆ ಹಾಕೋಕ್ಕೆ ಬಿಡೋದಿಲ್ಲ. ನಾನು ಹಾಕ್ತೀನಿ ಅಂತ ಹೇಳ್ತೇನೆ. ನನಗೆ ಒಂದೊಂದು ಸಾರಿ ಮರ್ತೇ ಹೋಗುತ್ತೆ ಉಪ್ಪು ಎಷ್ಟು ಸಾರಿ ಹಾಕಿದ್ದೀನಿ, ಎಷ್ಟು ಸ್ಪೂನ್ ಹಾಕಿದ್ದೀನಿ ಅಂತ ಹೇಳಿ. ನಾನು ಏನೇ ಕೆಲಸ ಮಾಡ್ತಾಯಿದ್ರು ಅದ್ರ ಮಧ್ಯದ ಸಂಚಿತ್ ಬಂದೇ ಬರ್ತಾನೆ. ಒಂದು ಕೆಲಸ ಮಾಡೋ ವರ್ಷದಲ್ಲಿ ಅದಕ್ಕೆ 3 ಕೆಲಸ ನನಗೆ ಕೊಟ್ಟು ಹೋಗಿರ್ತಾನೆ. ಏನು ಒಂದು ಅದಾಗ್ಬೇಡ ಕಣೋ, ತರಕಾರಿ ಹಾಕುವ. ಏನ್ ಮಾಡಕ್ಕೂ ಬಿಡೋದಿಲ್ಲ, ಏನ್ ಕೆಲಸ
ಅದು ಹಾಕಂಗಿಲ್ಲ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಹಾಕು. ನೆಕ್ಸ್ಟ್ ಒಂದು ಕುಕ್ಕರ್ ತೊಗೊಂಡು ತರಕಾರಿ, ಅವರೆಕಾಳು, ಖಾರದ ಪುಡಿ, ಉಪ್ಪು, ನೀರು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಅದನ್ನು 4 ವಿಷಿಲ್ ನಾನು ಕೂಗಿಸ್ಕೊತೀನಿ. ಈ ಥರ 4 ವಿಷಿಲ್ ಕೂಗಿದ ನಂತರ ಅದು ವಿಸಿಲ್ ತೆಗೆದು ಅದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ. ಆದರೆ ನಾನು ಇವತ್ತು ನುಗ್ಗೆಕಾಯಿ ಕೂಡ ಹಾಕಿದ್ದೆ. ತರಕಾರಿ ಮತ್ತು ಕಾಳಿನ ಜೊತೆ ನುಗ್ಗೆಕಾಯಿ ಏನಾದರೂ ಹಾಕಿದ್ರೆ ಅದು ತುಂಬ ಜಾಸ್ತಿ ಬೆಂದೋಗಿರುತ್ತೆ ಮತ್ತು ಕಲಸ್ದಂಗೆ ಆಗಿಬಿಟ್ಟಿರುತ್ತೆ, ಚೆನ್ನಾಗಿರಲ್ಲ. ತಿನ್ನೋದಕ್ಕೆ ನುಗ್ಗೆಕಾಯಿ ಸಿಗಲ್ಲ ಅಂತ ಹೇಳಿ ನುಗ್ಗೆಕಾಯಿನ ಲಾಸ್ಟಲ್ಲಿ ಹಾಕೊತೀನಿ. ಏನಿದು ಏನಿದು ಚಕ್ಲಿ? ಹಾಗೆ ಕುಕ್ಕರ್ ವಿಜಿಲ್ ಹೋಗ್ಲಿ ಅಂತ ಹೇಳಿ ಸೈಡಿಗೆ ಇಟ್ಬಿಟ್ಟು ಸಂಚಿತ ಜೊತೆ ಮಾತಾಡ್ತಾ ಇದ್ದೆ. ಊರಿಂದ ನಮ್ಮ ಅತ್ತೆ ಚಕ್ಲಿ ನಿಪ್ಪಟ್ಟು ಎಲ್ಲ ಕೊಟ್ಟು ಕಳ್ಗಿಸಿದ್ರು, ಅದನ್ನು ತಿನ್ಕೊಂಡು ಮಾತಾಡ್ತಾ ಇದ್ದೆ. ವಿಜಿಲ್ ಎಲ್ಲ ಹೋಗಿದ ನಂತರ ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೊಟ್ಕೊಂಡೆ. ಸಾಂಬಾರ್ ರೆಡಿ ಆಗಿತ್ತು. ಆ ಸಾಂಬಾರ್ ಒಳಗಡೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ನುಗ್ಗೆಕಾಯಿನೂ ಸಹ ಸೇರಿಸಿದ್ದೆ. ಅದಾದ ನಂತರ ನಾನು ತೆಂಗಿನ ತುರಿ ಮತ್ತೆ ಹುಣಸೆ ಹಣ್ಣಿನ ರಸನ ಹಾಕಿದ್ದೆ. ಮೊದಲೇ ತರಕಾರಿ ಕಾಳು ಬೇಯಿಸ್ಕೊಬೇಕಾದ್ರೆ 1 ಟೊಮೊಟೊನ ಹಾಕಿದ್ದೆ. ಸೊ ಹಾಗಾಗಿ ನೋಡ್ಕೊಂಡು ಹುಣಸೆ ಹಣ್ಣಿನ ರಸನ ಹಾಕೊಂಡಿದ್ದೀನಿ. ಕೆಲವ್ರಿಗೆ ಹುಣಸೆ ಹಣ್ಣು ಹಾಕೋದು ಇಷ್ಟ ಆಗೋದಿಲ್ಲ. ನಮ್ಮ ಕಡೆ ಎಲ್ಲ ಈ ಸಾಂಬಾರ್ಗಳನ್ನ ಅವರೆಕಾಳು ಹುಳಿ, ಹುಳ್ಳಿಕಾಳು ಹುಳಿ ಅಂತಾನೆ ಕರೀತಾರೆ. ಅದಕ್ಕೆ ಹುಳಿನೇ ಬಳಸ್ತಾರೆ, ಹುಣಸೆ ಹುಳಿನೇ ಬಳಸೋದು. ಹಾಗಾಗಿ ನಾನು ಕೂಡ ಅದನ್ನೇ ಬಳಸ್ತೀನಿ. ಬೇಳೆ ಸಾಂಬಾರು, ಮಸಾಲಾ ಸಾಂಬಾರು, ಚಿಕನ್ ಸಾಂಬಾರು, ಈ ತರ ಮಸಾಲಾ ಐಟಮ್ಗಳು ತಿಂದು ಬೋರ್ ಆದಾಗ ಈ ಅವರೆಕಾಳು ಹುಳಿ ಮತ್ತೆ ಹುಳ್ಳಿಕಾಳು ಹುಳಿ ಮಾಡ್ಕೊಂಡು ತಿಂದ್ರೆ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನುಗ್ಗೆಕಾಯಿನ ಲಾಸ್ಟ್ ಅಲ್ಲಿ ಆಡ್ ಮಾಡ್ಕೊಂಡಿರೋದ್ರಿಂದ 10 ರಿಂದ 15 ನಿಮಿಷ ಕುದಿಯೋದಿಕ್ಕೆ ಬಿಡಬೇಕು. ಆವಾಗ ನುಗ್ಗೆಕಾಯಿ ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಅವರೆಕಾಳು ಸಾಂಬಾರ್ಗೆ ಈ ತರ ತರಕಾರಿ ಎಲ್ಲಾನು ಹಾಕಿ ಮಾಡಬೇಕು ಅಂತ ಏನಿಲ್ಲ. ಹಾಗೆ ಈರುಳ್ಳಿ ಟೊಮೊಟೊ ಹಾಕಿ ಪ್ಲೇನ್ ಆಗಿ ಕೂಡ ಮಾಡಬಹುದು. ನಾನು ಒಂದೊಂದು ಟೈಮು ಒಂದೊಂದು ತರ ಮಾಡ್ಕೊಂತೀನಿ. ಒಂದ್ಸಾರಿ ಪ್ಲೇನ್ ಆಗಿ ಮಾಡಿದ್ರೆ ಇನ್ನೊಂದ್ಸಾರಿ ತರಕಾರಿ ಹಾಕಿ ಮಾಡ್ತೀನಿ. ಹಾಗೆ ಇನ್ನೇನಾದ್ರೂ ನುಗ್ಗೆಕಾಯಿ ಕೂಡ ಇದ್ರೆ ಅದನ್ನು ಸಹ ಸೇರಿಸಿ ಈ ತರ ಮಾಡ್ಕೊಂತೀನಿ. ಸಾಂಬಾರ್ನ ಕುದಿಯಕ್ಕೆ ಇಟ್ಟು ಪಕ್ಕದಲ್ಲಿ ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನೈಟ್ ಟೈಮ್ ನಾವು ಮುದ್ದೆನೆ ಮಾಡ್ಕೋತೀವಿ. ಕೆಲವೊಂದ್ಸರಿ ಮಾತ್ರ ಚಪಾತಿ ಮಾಡ್ತೀನಿ. ನಮ್ಮನೇಲಿ ಇಬ್ಬರೇ ಇರೋದ್ರಿಂದ ನಾನು ಕಡಿಮೆ ಕ್ವಾಂಟಿಟಿಲಿ ಮುದ್ದೆ ಮಾಡ್ಕೊತೀನಿ. ಆದಷ್ಟು ನಾನು ತಿನ್ನೋದು ಸ್ವಲ್ಪ ಕಡಿಮೆನೆ ತಿಂತೀನಿ. ಸೊ ಹಾಗಾಗಿ ಸ್ವಲ್ಪ ಚಿಕ್ಕದಾಗಿರೋ ಬಾಕ್ಸಲ್ಲೇ ರಾಗಿ ಹಿಟ್ಟನ್ನ ಇಟ್ಕೊಂಡಿದ್ದೀನಿ. ಇನ್ನು ಮುದ್ದೆ ಮಾಡಬೇಕಾದ್ರೆ ನಾನು ಅಳತೆ ನೀರು ಮತ್ತೆ ಅಳತೆ ಹಿಟ್ಟನ್ನ ಬಳಸೋದಿಲ್ಲ. ಅಳತೆನಲ್ಲೇ ನನ್ಗೆ ಗೊತ್ತಾಗ್ಬಿಡುತ್ತೆ ಇಷ್ಟು ನೀರಿಗೆ ಇಷ್ಟು ಹಿಟ್ಟು ಹಾಕೊಂಡ್ರೆ ಸಾಕಾಗುತ್ತೆ ಅಂತ. ಒಂದೊಂದ್ಸಾರಿ ರಾಗಿ ಹಿಟ್ಟು ಜಾಸ್ತಿಯಾಗಿ ಗಟ್ಟಿ ಆಗ್ಬಿಡುತ್ತೆ. ಆವಾಗ ನಾನು ಒಂದು ಅರ್ಧ ಲೋಟ ನೀರನ್ನ ಸೇರಿಸ್ಕೊಂತೀನಿ. ಮುದ್ದೆ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ನಾವು ಮುದ್ದೆನ ಓನ್ಸ್ಬೇಕಾದ್ರೆ, ಅಂದ್ರೆ ಈಗ ನಾನು ಈ ತರ ತಿರುಗಿಸ್ತಾ ಇದ್ದೀನಲ್ಲ, ಆ ತರ ತಿರುಗಿಸ್ಬೇಕಾದ್ರೆ ನೀಟಾಗಿ ಎಲ್ಲನೂ ಗಂಟಿಲ್ದಂಗೆ ತಿರುಗಿಸ್ಕೊಬೇಕು. ಮತ್ತೆ ಹೀಗೆ ತಿರುಗಿಸ್ಕೋಬೇಕಾದ್ರೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಬೇಕು. ಮುದ್ದೆ ಚೆನ್ನಾಗಿ ಓನ್ಸಿ 10 ನಿಮಿಷ ಬೇಯೋದಕ್ಕೆ ಲೋ ಫ್ಲೇಮಲ್ಲಿ ಬಿಟ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನಂಗೆ ಗೊತ್ತಿರಲಿಲ್ಲ, ಈ ತರ ತಿರ್ಬೇಕಾದ್ರೆ ಗಟ್ಟಿ ಆಗ್ಬಿಡ್ತಿತ್ತಲ್ಲ, ಅದನ್ನೇ ತೆಗ್ದು ನಾನು ಮುದ್ದೆ ಕಟ್ಬಿಡ್ತಿದ್ದೆ. ಆಮೇಲೆ ಗೊತ್ತಾಯ್ತು ಈ ತರ ಬೇಯಿಸ್ಕೊಂಡೆ ಚೆನ್ನಾಗಿ ಮುದ್ದೆ ಬರುತ್ತೆ ಅಂತ ಹೇಳಿ. ಇವಾಗ ನಾನು 5 ರಿಂದ 10 ನಿಮಿಷ ಬೇಯಿಸಾದ ನಂತರನೇ ನಾನು ಮುದ್ದೆ ಕಟ್ಟೋದು.
ಮುದ್ದೆನ 5 ನಿಮಿಷ ಬೇಯಲಿ ಅಂತ ಇಟ್ಟು ಸಾಂಬಾರ್ಗೆ ತೆಂಗಿನ ತುರಿ ಹಾಕ್ಬಿಡೋಣ ಅಂತ ಹೇಳಿ ತೆಂಗಿನ ತುರಿನ ಹಾಕಿದೆ. ತೆಂಗಿನಕಾಯಿನ ತುರಿದು ಹಾಕೋವಷ್ಟರಲ್ಲಿ ಆ ಕಡೆ ಮುದ್ದೆನೂ ಕೂಡ ಬೇಯ್ದಿತ್ತು. ಮುದ್ದೆ ಪಾತ್ರೆನ ತಗೊಂಡು ನಾನು ಬಿಸಿನೀರ ಕಾಯೋದಕ್ಕೆ ಇಟ್ಬಿಟ್ಟು ಮುದ್ದೆ ಕಟ್ಕೊತಾ ಇದ್ದೆ. ಹೀಗೆ ಕೆಲವೊಂದ್ಸಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಧ್ಯೆ ಮಾಡ್ಕೋಬೇಕು. ಮಧ್ಯೆ ಮಾಡ್ಕೊಂಡಾಗ ನಮ್ಮ ಕೆಲಸಗಳು ತುಂಬ ಈಸಿಯಾಗಿ ಆಗಿಬಿಡುತ್ತೆ. ಸರಿ ಎಲ್ಲ ಆದಮೇಲೆ ಬಿಸಿನೀರು ಕಾಯ್ಸೋಕೆ ಹೋಗೋಣ ಅಂತಂದರೆ ಅದಕ್ಕೊಂದು 2 ನಿಮಿಷ ಎಕ್ಸ್ಟ್ರಾ ಆಗುತ್ತೆ. ಅದ್ರ ಬದಲಾಗಿ ಹೀಗೆ ಮಧ್ಯೆ ಟೈಮ್ ಸಿಕ್ಕಾಗ ಅಂತ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡ್ರೆ ಒಳ್ಳೆಯದು. ಹೇಗಿದ್ರೂ ಅಡುಗೆ ಮನೆಯಲ್ಲೇ ನಿಂತಿರ್ತೀವಿ. ಸುಮ್ಮನೆ ನಿಂತ್ಕೊಳ್ಳೋದ್ರ ಬದಲಾಗಿ ಈ ಥರ ಸಣ್ಣ ಕೆಲಸಗಳನ್ನ ಮಾಡಿಕೊಂಡ್ರೆ ನಮಗೆ ಉಪಯೋಗ. ನೀರು ಕಾಯಿಸೋದೇ ಆಗಿರ್ಬೋದು, ತರಕಾರಿ ಹೆಚ್ಚಿದ್ದು ಸಿಪ್ಪೆಗಳೇ ಆಗಿರ್ಬೋದು, ಅವಾಗೆ ಕ್ಲೀನ್ ಮಾಡಿಕೊಂಡ್ರೆ ಕಿಚನ್ನು ಕ್ಲೀನ್ ಆಗಿರುತ್ತೆ, ನಮ್ಮ ಕೆಲಸನೂ ಬೇಗ ಆಗುತ್ತೆ. ಕೆಲವೊಂದು ಸರಿ ಅಂತೂ ಅದಕ್ಕೂ ಮೀರಿದ ಬೇರೆ ಕೆಲಸನೂ ಕೂಡ ಮಾಡ್ಕೊತೀನಿ. ಹೇಗೆ ಅಂತಂತ ಹೇಳಿದ್ರೆ ಬೆಳಿಗ್ಗೆ ಪುಳಿಯೋಗರೆ ಮಾಡಬೇಕು ಅಂದರೆ ಈಗಲೇ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಒಂದ್ಸರಿ ಕಿಚನ್ಗೆ ಎಂಟ್ರಿ ಕೊಟ್ಟಾದ್ಮೇಲೆ 1-1.5 ಗಂಟೆ ಟೈಮ್ ತಗೊಂಡು ಅಡುಗೆ ಎಲ್ಲ ಮುಗಿಸಿ ಎಕ್ಸ್ಟ್ರಾ ಸಣ್ಣ ಪುಟ್ಟ ಕೆಲಸಗಳು ಮುಗಿಸ್ಕೊಂಡು ನಾವು ಅಡುಗೆ ಮನೆಯಿಂದ ಹೊರಗಡೆ ಬಂದರೆ ಪದೇ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಕಿಚನ್ಗೆ ಹೋಗೋ ಅವಶ್ಯಕತೆ ಇರಲ್ಲ. ಇದು ನನಗನ್ಸಿದ್ದು ಮತ್ತು ನಾನು ಮಾಡ್ಕೊಂಡಿರೋ ಅಭ್ಯಾಸ. ಇನ್ನು ಕೆಲವರಿಗೆ ಇದೆಲ್ಲ ಆಗೋದಿಲ್ಲ. ಅಡುಗೆ ಮನೆಯಲ್ಲೇ ನಿಂತು 1-1.5 ಗಂಟೆ ಎಲ್ಲ ನಿಂತ್ಕೊಂಡು ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ. ಅವ್ರೇನು ಮಾಡ್ತಾರೆ, ಓಡಾಡ್ಕೊಂಡು ಆರಾಮಾಗಿ ಅಡುಗೆ ಮಾಡ್ಕೊತಾರೆ. ಯಾರ್ಯಾರಿಗೆ ಹೇಗೆ ಅನುಕೂಲ ಆಗಿ ಮಾಡ್ಕೊಳ್ಳೋದೇ ಒಳ್ಳೆಯದು. ಇನ್ನು ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು. ಅವರೆಕಾಳು ಸಾಂಬಾರು ಮುದ್ದೆ ರೆಡಿ ಆಯಿತು. ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿ ಚಕ್ಲಿನ ಹಾಕ್ಕೊಟ್ಟಿದ್ದೆ. ಹಾಗೆ ಊಟ ಎಲ್ಲ ಮುಗೀತು. ಊಟ ಮುಗ್ದಿದ ನಂತರ ಮೊಸರು ಸ್ವಲ್ಪ ಜಾಸ್ತಿ ಉಳ್ಕೊಂಡಿದೆ ಅಂತ ಹೇಳಿ ಮಜ್ಜಿಗೆ ಮಾಡ್ಕೊತಾ ಇದ್ದೆ. ಮಜ್ಜಿಗೆ ಮಾಡಬೇಕಾದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ನಾವು ಸೇರಿಸ್ಕೊಂಡ್ರೆ ಅದು ಮಸಾಲೆ ಮಜ್ಜಿಗೆ ಥರ ತುಂಬ ಚೆನ್ನಾಗಿ ಬರುತ್ತೆ. ಈ ಮಜ್ಜಿಗೆನೂ ಕೂಡ ನಾವು ಡಿಫ್ರೆಂಟಾಗಿ ಮಾಡ್ಕೋಬೋದು. ಕೆಲವೊಂದು ಸಾರಿ ಗಟ್ಟಿಯಾಗಿ ಮಾಡ್ಕೋಬೋದು, ಇನ್ನು ಕೆಲವು ಸಾರಿ ತೆಳು ಮಾಡ್ಕೋಬೋದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಮಾಡಿದರೆ ಒಂಥರ ಫ್ಲೇವರ್ ಬಂದರೆ, ಈರುಳ್ಳಿ ಕರಿಬೇವು ಕೊತ್ತಂಬರಿ ಹಾಕಿದ್ರೆ ಇನ್ನೊಂದು ಥರ ಫ್ಲೇವರ್ ಬರುತ್ತೆ. ಇನ್ನು ಪುದೀನ ಹಾಕಿ ನಾವು ಮಜ್ಜಿಗೆ ಮಾಡಿಕೊಂಡ್ರೆ ಅದು ಫ್ಲೇವರ್ ಇನ್ನೂ ಚೇಂಜ್ ಆಗಿರುತ್ತೆ. ಹೀಗೆ ನಮಗೆ ಯಾವಾಗ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಂಡು ಕುಡಿಬೋದು. ಒಂದೇ ಥರ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡಿದಾಗ ತುಂಬ ಚೆನ್ನಾಗಿ ಇರುತ್ತೆ ಮತ್ತು ಕುಡಿಯೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಯಾರಿಗೆಲ್ಲ ಶುಂಠಿ ಬೆಳ್ಳುಳ್ಳಿ ಸೇರಿಸಿ ಮಜ್ಜಿಗೆ ಕುಡಿಯೋದು ಗೊತ್ತಿರಲಿಲ್ಲ, ಅವರು ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವು ತುಂಬ ಇಷ್ಟಪಡ್ತೀರಾ. ಹಾಗೆ ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.